ಬಿಬಿಎಂಪಿ ಅವ್ರದಲ್ವಲ್ಲ. ಅಲ್ಲಲ್ಲ ಮೇಡಮ್, ನೀವೇ ನೋಡ್ತಿದ್ರಲ್ಲ, ನಮ್ ತಂದೆ ತಾಯಿ ಸೇವಾ ಕೂಡ ಅಷ್ಟ್ ಮಾಡಿಲ್ಲ, ನಾನು ಅಷ್ಟ್ ಮಾಡ್ದೆ ಅವ್ರಿಗೆ. ನೀವ್ ಮಾಡ್ದೆ ಅಷ್ಟೇ. ನಮ್ ತಂದೆ ತಾಯಿ ಧರ್ಮಸ್ಥಳ ಪಾದಯಾತ್ರೆ ಹೋದ್ರಲ್ಲ ಮೇಡಮ್, ಅವ್ರಿಗೆ ರಾತ್ರಿ ಊಟ ಮಾಡಿಸಿ ಮಲಗಿಸಿ ರಾತ್ರಿ 12 ಗಂಟೆ 12:30 1 ಗಂಟೆ ತಿರ್ಗಾ ಮತ್ತೆ ಅವ್ರಿಗೆ ಎಲ್ಲಿ ಇರ್ತಾರೆ ಅಲ್ಲಿ ಲೈಟಿಂಗ್ ಮಾಡಿ ಅದನ್ನೆಲ್ಲ ಬೇರೆಯವ್ರ ಮತ್ ಕಿವಿ ಮಾತು ಕೊಟ್ಟು ನಮ್ಮನ್ನ ದೂರ ಇಟ್ರು ಅಷ್ಟೇ. ಇಲ್ಲ ಎಲ್ಲ ಸರಿ ಹೋಗ್ತದ್ ಬಿಡಿ. ನೀವು ಒಂದ್ ಏನಾರ ಆ ಗಮನ ಹಿಂಗಾಗಿತ್ತು ತೊಂದ್ರೆ ಅಂದ್ರೆ, ಈಗ ಎಷ್ಟೋ ಜನ ಡೇಟಾ ಎಂಟ್ರಿ ಆಪರೇಟರ್ಸ್ ಬಿಬಿಎಂಪಿಯಲ್ಲಿ 3 ಮನೆ 4 ಮನೆ ತಗೊಂಡಿದ್ದಾರೆ. ಎಲ್ಲ ಗೊತ್ತು ಮೇಡಮ್, ದೊಡ್ಡವ್ರ ವಿಚಾರ ನಮ್ಗೆ ಏನ್ ಮೇಡಮ್, ನಾವು ಬಂದಿದೀವಿ ಒಂದ್ ತುತ್ತು ದುಡಿಯಕ್ಕೆ ಅಲ್ವಾ. ಸೂಕ್ಷ್ಮ ತುಂಬಾ ಸೆನ್ಸಿಟಿವ್ ಹುಡುಗ, ತುಂಬಾ ಹಾರ್ಡ್ ವರ್ಕಿಂಗ್. ಹೌದೌದೌದು ಹೌದು. ಸ್ವಲ್ಪ ಒಬ್ರು ಒಂದ್ ಹೆಚ್ಚಿಗೆ ಮಾತಾಡಂಗಿಲ್ಲ, ಒಬ್ರು ಇದು ಮಾಡಂಗಿಲ್ಲ. ಧೈರ್ಯವಾಗಿ, ಅದಕ್ಕೆ ನಾನು ಅವ್ನಿಗೆ ಧೈರ್ಯದಿಂದ ಇರ್ಬೇಕಾಗಿತ್ತು ಅನ್ಮೇಷ, ನಾನ್ ಇರ್ಲಿಲ್ವಾ ಅಂತ ಕೇಳ್ತಾ ಇದ್ದೀನಿ. ಮತ್ತೆ ಅನುಮೇಶ, ನಿನ್ನ ಹತ್ರ ಇದು ನಾನ್ ನಿಮ್ಮನೆ ಹುಡ್ಕೊಂಡ್ ಬರ್ಲಿಲ್ಲ, ನಿನ್ನ ಹುಡ್ಕೊಂಡ್ ಬಂದೆ ನಾನು. ನಿನ್ನ ಹುಡ್ಕೊಂಡು ನಿನ್ಗೆ ಹುಡುಕಿದ್ದ ಟೈಮೇ ಇಲ್ಲ ನಾನು. ಒಂದು 3-4 ತಿಂಗಳಿಂದ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು. ಎಲ್ಲಿಗೆ? ಕಾಮಣ್ಣ ದೇವಸ್ಥಾನಕ್ಕೆ. ನಿಮ್ಮ ಅಮ್ಮನೂ ಬಂದಿದ್ರು. ಏನ್ ಬೇಜಾರ್ ಮಾಡ್ಕೋಬೇಡ, ಆಗತ್ತೆ ಲಗ್ನ. ಅವ್ರಿಗೆ ನಿನ್ ಲಗ್ನ ನೋಡಕ್ಕೆ ಅವ್ರಿಗೆ ಅವಕಾಶ ಮಾಡ್ಕೊಡು ಅಲ್ವಾ. ತಂದೆ ತಾಯಿಗಳಿಗೆ ಮನ್ಸಿಗೆ ನೋವು ಮಾಡ್ಬಾರ್ದು. ನೀನ್ ಮಾಡಲ್ಲ ನಂಗೆ ಗೊತ್ತು. ಅವ್ರಿಗೂ ಒಂದ್ ಆಸೆ ಇರ್ತದೆ. ಅವ್ರಿಗೆ ನಿಮ್ ತಾಯಿಗೂ ಒಂದ್ ಆಸೆ. ಇಲ್ಲ ಇಲ್ಲ, ಅವ್ನ್ ಮಗ ಅಲ್ವಾ, ಅಷ್ಟ್ ಕಷ್ಟಪಟ್ಟು ಹೋಗ್ತಿರಲ್ಲ ಅಂತ ಅವ್ನ್ ಬೇಜಾರ್ ಮಾಡ್ಕೊಳ್ತಾನ ಅಷ್ಟೇ. ಮೇಡಮ್ ಅವ್ರು ಎಲ್ಲ ಸುಮ್ನೆ ತಲೆ ಕೆಡ್ಸ್ಕೊತಾರೆ. ಸುಮ್ನೆ ಮನೆ ಸುಮ್ನೆ ಯಾಕೆ ಮದುವೆ ಮಾಡಿ ಇನ್ ತಿಳುವಳಿಕೆ ಇದೆಯಲ್ಲ, ಈ ಹೆಣ್ಮಕ್ಳು ಓದಿದವರು ಕಾಟ ಅಂತ ಅವನು ಆ ರೀತಿಯಲ್ಲಿ ಹೇಳ್ತಾನೆ. ನೀವು ಇಲ್ಲಿ ಹಳ್ಳಿಯಲ್ಲಿ ಇದ್ದು ನೀವು ಇಲ್ಲೆಲ್ಲ ತುಂಬಿದ ಸಂಸಾರ ನೋಡಿ ನೀವು ಅದೇ ಹೇಳ್ತೀರಾ. ಅನ್ಮೇಷ, ನಿನ್ನ ಹತ್ರ ಒಂದ್ ಮಾತು ಕೇಳ್ಬೇಕಾಗಿತ್ತು ಅನ್ಮೇಷ. ನನ್ಗೆ ಅದು ಇದು ಸಿಗ್ಬೇಕಾಗಿತ್ತು, ರೀಲ್ಸು. ನೀನ್ ನನ್ನ ಜೊತೆ ಟಚ್ ಅಲ್ಲಿ ಇರ್ತೀಯಾ, ಮಾತಾಡ್ತೀಯಾ? ಸರಿ ಮೇಡಮ್. ನಿಂಗೆ ಗೊತ್ತಿದೆ ಅನ್ಸುತ್ತೆ, ಅವ್ರು ತೆಗೆದ್ರಲ್ಲ ಬಿಬಿಎಂಪಿ ಇಂದ, ಅದನ್ನೇ ನಾನು ಕೇಳಕ್ ಬಂದಿದ್ದೀನಿ. ಇಲ್ಲ, ಅದೇನು ನಾನಾಗೆ ಬಂದು ತಗೊಳ್ತಾ ಇದ್ದೀನಿ. ಒಂದ್ ನಿಮಿಷ, ನಾನಾಗೆ ಬಂದು ತಗೊಳ್ತಾ ಇದ್ದೀನಿ. ನಿನ್ನ ಕೆಲ್ಸಕ್ಕೆ ಸೇರ್ಸೋ ಜವಾಬ್ದಾರಿ ನಂದು. ಈಗ ಟೈಮ್ ಎಲ್ಲಕ್ಕೂ ಕಾಲ ಬರ್ತದೆ ಅಂದಲ್ಲ, ಒಂದ್ ನಿಮಿಷ ತಡೀರಿ. ಎಲ್ಲ ಕಾಲ ಬರುತ್ತೆ, ಎಲ್ಲ ದೇವ್ರಿದ್ದಾನೆ ಅಂತ ಹೇಳ್ದೆ ಅಲ್ವಾ. ನಿಂಗೆ ಎಷ್ಟ್ ತಿಂಗಳಿಂದ ಆಯ್ತು ಇದು ನಂಗೆ ಗೊತ್ತಿಲ್ಲ. 1 ವರ್ಷ ಆಯ್ತು ಮೇಡಮ್. ಒಂದೊಂದ್ಸರು ಕಾಲ ಆಪರೇಷನ್ ಆಯ್ತಲ್ಲ. ಯಾರ್ದು? ಅಪ್ಪದ? ಓ, ಅತಂದಾಗಿತ್ತ? ಅದ್ ನಂಗೆ ಗೊತ್ತಿಲ್ಲ. ಏನಕ್ಕೆ ಆಪರೇಷನ್ ಆಗಿತ್ತು? ಎಲ್ಲಿ, ಯಾವ ಆಸ್ಪತ್ರೆ? ಹುಬ್ಳಿಯಲ್ಲಿ.